ಮೋದಿ ಈ ಬಾರಿ ಹಗ್ಗದ ಮೇಲಿನ ನಡಿಗೆ ಮಾಡ್ತಾ ಸರ್ಕಾರ ನಡೆಸಬೇಕಾಗಿದೆ. ಯಾಕೆ ಅಂತಂದರೆ ನಿಮಗೆ ಹೇಳ್ತೀನಿ ವೀಕ್ಷಕರೇ, 2001ರಿಂದ 3 ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಗುಜರಾತ್ನಲ್ಲಿ. ಯಾರನ್ನು ಕೇಳಬೇಕಾಗಿರಲಿಲ್ಲ, ಡೈರೆಕ್ಟ್ ಅವರು ಹೇಳಿದ್ದೆ ಆಟ, ಅವ್ರು ನಡೆದದ್ದೇ ದಾರಿ, ಆ ಥರ ನಡೀತಾ ಇದ್ರು. ಆಮೇಲೆ 2 ಬಾರಿ ಪ್ರಧಾನಮಂತ್ರಿ ಆದರು, ಫುಲ್ ಮೆಜಾರಿಟಿ. ಆದರೆ ಈ ಬಾರಿ ಹಾಗಲ್ಲ. ನಿಮಗೆ GST ತಂದರು, ಯಾರನ್ನು ಕೇಳಬೇಕಾಗಿರಲಿಲ್ಲ. ನೋಟ್ಬಂದಿ ತಂದರು, ಯಾರನ್ನು ಕೇಳಬೇಕಾಗಿರಲಿಲ್ಲ. 370 ತಂದರು, ಅವರಿಬ್ಬರೇ ಮಾತಾಡಿಕೊಂಡ್ರು, ಯಾರನ್ನು ಕೇಳಬೇಕಾಗಿರಲಿಲ್ಲ. ಆದರೆ ಈಗ ಹಾಗಲ್ಲ. ಈಗ ನಿತೀಶ್ ಕುಮಾರ್ ಜಿ ಇದು ಮಾಡಲಾ ಅಂತ ಕೇಳಬೇಕಾಗತ್ತೆ ಅನ್ನೋದು BJP ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಬೇಸರ ತರಿಸುವಂಥದ್ದು. ಮೋದಿ ಸರ್ಕಾರದ ಜೊತೆಗೆ ಚಂದ್ರಬಾಬು ನಾಯ್ಡು 16 ಮತ್ತು ನಿತೀಶ್ ಕುಮಾರ್ 12 ಖ್ಯಾತೆ ತೆಗೆದು NDA ಮೈತ್ರಿಕೂಟದಿಂದ ಹೊರಬಂದರೆ NDA ಸಂಖ್ಯಾಬಲ 265ಕ್ಕೆ ಬಂದು ನಿಲ್ಲತ್ತೆ. 292 ಇದೆ. ಇವರಿಬ್ಬರೇ ದೊಡ್ಡವರು. ಯಾರು? ಚಂದ್ರಬಾಬು ನಾಯ್ಡು 16, ಆಮೇಲೆ ನಿತೀಶ್ ಕುಮಾರ್ 12. ಇವರಿಬ್ಬರು ಪಲ್ಟೂರಾಮ್, ಇವರು ನಂಬಕ್ಕಾಗಲ್ಲ. ಒಂದು ವೇಳೆ 292ರಿಂದ ಅವರಿಬ್ಬರು ಹೋದರೆ 265 ಆಗುತ್ತೆ. ಈ ಮೂಲಕ ಆಡಳಿತಾರೂಢ ಸರ್ಕಾರ ಅಲ್ಪ ಮತಕ್ಕೆ ಕುಸಿಯುತ್ತೆ, 265ಕ್ಕೆ ಬರುತ್ತೆ. ಇವರಿಬ್ಬರು ಹೊರಗೋದ್ರೆ ಬೇಕಿರೋದೆಷ್ಟು ಮತ್ತೆ 7. ಈ ಸನ್ನಿವೇಶ ಅರಿತಿರುವ TDP ಹಾಗೂ JDU ಮೋದಿ ಸರ್ಕಾರದಲ್ಲಿ ಆದಷ್ಟು ಆಯಕಟ್ಟಿನ ಖಾತೆಗಳನ್ನು ತಮ್ಮದಾಗಿಸಿಕೊಳ್ಳಲು ವಸೂಲಿಬಾಜಿ ನಡೆಸ್ತಾ ಇದೆ. ಇನ್ನು ಈ 2 ಪ್ರಾದೇಶಿಕ ಪಕ್ಷಗಳು ತಮ್ಮ ರಾಜ್ಯಗಳಲ್ಲಿ ಸರ್ಕಾರವನ್ನು ಹೊಂದಿವೆ. ಇಬ್ಬರು ಮುಖ್ಯಮಂತ್ರಿ. ಇವರಾದರೂ ತುಂಬ ಆಯಿತು ಮುಖ್ಯಮಂತ್ರಿ, ಯಾರು? ನಿತೀಶ್ ಕುಮಾರ್. ಆದರೆ ಇವರಿಗೆ ಹಸಿವು ತಡೆಕೊಳ್ಳೋಕ್ಕಾಗ್ತಿಲ್ಲ. ಯಾರಿಗೆ? TDP ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗಬೇಕಾಗಿದೆ. ಆದರೆ ಅಲ್ಲೂ ಕೂಡ BJP ಜೊತೆ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಬಿಹಾರ ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಬೇರೆಲ್ಲ ರಾಜ್ಯಗಳಿಗಿಂತಲೂ ಹೆಚ್ಚಿನ ಅನುದಾನವನ್ನು, ಸವಲತ್ತುಗಳನ್ನು ಕೇಂದ್ರದಿಂದ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಲಾಬಿ ನಡೆಸಬಹುದು. ಇವರು ಲಾಬಿ ನಡೆಸಬಹುದು. ಆದರೆ ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ಇವರಿಬ್ಬರು ಹೊರಗೆ ಹೋದ್ರು ಅಂತ ಇಟ್ಕೊಳ್ಳಿ, 265 ಆಗುತ್ತೆ. ಕಿರಿಕಿರಿ ಮಾಡಿ ಹೊರಗೋದ್ರೆ ಎಷ್ಟಾಗುತ್ತೆ? 265. ನಿಮಗೆ ಒಂದು ಅವಕಾಶ ಇದೆ. ಏನದು? ಉದ್ಧವ್ ಠಾಕ್ರೆಯನ್ನು ಕರ್ಕೊಂಬರೋಕ್ಕಾಗತ್ತಾ ನಿಮಗೆ? ಉದ್ಧವ್ ಠಾಕ್ರೆ ಬಳಿ 9 ಸ್ಥಾನ ಇದೆ. ಉದ್ಧವ್ ಠಾಕ್ರೆ ಬಂದುಬಿಟ್ರೆ, ಶಿವಸೇನೆ ಒಂದಾಗಿಬಿಟ್ರೆ 265 ಪ್ಲಸ್ 9 274. ಬಹುಶಃ ಈ ಒಂದು ತಂತ್ರಗಾರಿಕೆ ಅಲ್ಲಿ ನಡೀತಾ ಇರ್ಬೋದು. ಬನ್ನಿ, ಯಾವ್ಯಾವ ಪಕ್ಷ ಯಾರ್ಯಾರ ಜೊತೆ ಸೇರಿ ಇಷ್ಟೊಂದು ನಂಬರ್ ಪಡ್ಕೊಂಡಿದೆ ಅದರ ಗ್ರಾಫಿಕ್ಸ್ ನೋಡೋಣ. BJP 240 ನೋಡಿ ಯಾರೆಲ್ಲ. BJP 240, ಅದರಲ್ಲಿ TDP 16, JDU 12, ಶಿವಸೇನೆ ಶಿಂಧೆ ಬಣ 7, LJP ನಿಮಗೆ ಗೊತ್ತಿರ್ಬೋದು. ಈ ಹಿಂದೆ LJP ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಈಗ ಅದನ್ನು ನಡೆಸ್ತಾ ಇದ್ದಾರೆ. 5 ಕ್ಷೇತ್ರ ಕೊಟ್ಟಿದ್ರು, 5 ಕ್ಷೇತ್ರದಲ್ಲೇ ಗೆದ್ದಿದ್ದಾನೆ. ಆಮೇಲೆ JDS ನಮ್ಮ ದೇವೇಗೌಡರ ಪಾರ್ಟಿ, ಜನಸೇನಾ ಅದು 2, ಯಾರು? ಪವನ್ ಕಲ್ಯಾಣ್ ಪಾರ್ಟಿ. ಆಮೇಲೆ ಇತರರು 10, 1, 2 ಹಿಂಗೆಲ್ಲ ಬೇರೆ ಬೇರೆ ಇದೆ. ಅದು ಲೆಕ್ಕಾಚಾರ. ಒಟ್ಟೆಷ್ಟು 296 ಬರುತ್ತೆ. ಆ ಕಡೆ ಈ ಕಡೆ ಪಕ್ಷೇತರೆಲ್ಲ ಸೇರಿದರೆ. ಈ ಕಡೆ ನೋಡಿ 234, ಕಾಂಗ್ರೆಸ್ 99, ಮೂರನೇ ಅತಿ ದೊಡ್ಡ ಪಕ್ಷ SP 37, ಸಮಾಜವಾದಿ ಪಾರ್ಟಿ ನೋಡಿ ಅಲ್ಲಿ 80 ಕ್ಷೇತ್ರಗಳ ಪೈಕಿ 37 ಅವರೇ ಗೆದ್ದುಕೊಂಡಿದ್ದಾರೆ. ಉಳಿದದ್ದು ಸ್ವಲ್ಪ ಕಾಂಗ್ರೆಸ್ ಗೆದ್ದುಕೊಂಡಿದೆ, ಹಾಗಾಗಿ ಅಲ್ಲಿ 37. TMC ತೃಣಮೂಲ ಕಾಂಗ್ರೆಸ್ ಪಾರ್ಟಿ 29, DMK 22, ಶಿವಸೇನಾ ಉದ್ಧವ್ ಠಾಕ್ರೆ. ಈ ಉದ್ಧವ್ ಠಾಕ್ರೆಯ 9 ನಂಬರ್ ಈ ಕಡೆ ಬಂದರೆ, ಯಾಕಂದರೆ ಹಳೇ ದೋಸ್ತಿ. ಆಮೇಲೆ ಉದ್ಧವ್ ಠಾಕ್ರೆ ಇವತ್ತು ಗೈರು ಹಾಜರಾಗಿದ್ದಾರೆ, ನೆನಪಿಟ್ಕೊಳ್ಳಿ. ಆಮೇಲೆ NCP ಪವಾರ್ ಅಲ್ಲಿರೋದೇ ಪಾಪ 14 MLA, ಶಿವಸೇನೆಗೊಂದು 16 MLA, ಅಷ್ಟು ಇಟ್ಕೊಂಡು 9-8 ಪಡ್ಕೊಂಡಿದ್ದಾರೆ. RJD ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ, ಆಮ್ ಆದ್ಮಿ AAP 3, ಇತರರು 23, ಒಟ್ಟು 234. ಓಕೆ, ಈಗ ಬೇಕಿರೋದು 272 ನೋಡಿ. ಇವರ ಬಳಿ 296 ಇದೆ ಎಲ್ಲ ಸೇರಿ. ಇಲ್ಲಿ ನಾನು ಹೇಳ್ತಿರೋದು ಆ TDP ಮತ್ತು JDU ಹೊರಗೋದ್ರೆ ಎಷ್ಟಾಗುತ್ತೆ? 265 ಆಗುತ್ತೆ.
ಅಲ್ಲಿಗೆ ನೀವು ಶಿವಸೇನೆಯನ್ನು ತಂದು ಸೇರಿಸಿದರೆ 274 ಆಗುತ್ತೆ, ಸರಳ ಬಹುಮತ. ಓಕೆ, ಇನ್ನು ಪ್ರಧಾನಿ ಮೋದಿ 3ನೇ ಬಾರಿಗೆ ಅಧಿಕಾರದ ಗದ್ದುಗೆಗೆ ಏರಲಿದ್ದಾರೆ. ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಈ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಇದ್ದಾರೆ. ಪದಗ್ರಹಣ ಸಮಾರಂಭಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. मैं नरेंद्र दामोदर दास मोदी ईश्वर की शपथ लेता हूं कि जो विषय संघ के प्रधानमंत्री के रूप में मेरे विचार के लिए लाया जाएगा नरेंद्र मोदी जी ನರೇಂದ್ರ ಮೋದಿ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದ್ದಾರೆ. ಪಂಡಿತ್ ನೆಹರು ಬಳಿಕ ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಆದರೆ ಈ ಬಾರಿ ಬಿಜೆಪಿ ಸಂಖ್ಯೆ ಅಲ್ಪಮತಕ್ಕೆ ಕುಸಿದಿದ್ದು ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ರೆಡಿಯಾಗಿದ್ದಾರೆ. ಜೂನ್ 7ರ ಸಂಜೆ 5 ಗಂಟೆಗೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದ್ದರಿಂದ ಇಂದು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು. ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿಗೆ ರಿಸೈನ್ ಲೆಟರ್ ಹಸ್ತಾಂತರಿಸಿದ್ರು. ಆದರೆ ದ್ರೌಪದಿ ಮುರ್ಮು ಹೊಸ ಸರ್ಕಾರ ರಚನೆ ಆಗುವವರೆಗೆ ಮುಂದುವರಿಯುವಂತೆ ಮನವಿ ಮಾಡಿದ್ರು. ಬಿಜೆಪಿ ಮಿತ್ರ ಪಕ್ಷಗಳ ನಾಯಕರು ದೆಹಲಿಯ ಪ್ರಧಾನಿ ನಿವಾಸಕ್ಕೆ ಒಬ್ಬೊಬ್ಬರಾಗಿ ಧಾವಿಸಿದರು. ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು, ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್, ಬಿಹಾರ ಸಿಎಂ ನಿತೀಶ್ ಕುಮಾರ್, ಕರ್ನಾಟಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೇರಿ ಅನೇಕ ನಾಯಕರು ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಎನ್ಡಿಎ ಸಭೆಯಲ್ಲಿ ಭಾಗಿಯಾದರು. ಪ್ರಧಾನಿ ಭೇಟಿಗೆ ಮುನ್ನ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಸಚಿವ ಸ್ಥಾನ ನೀಡುವುದು ಪ್ರಧಾನಿಗೆ ಬಿಟ್ಟ ವಿಚಾರ. ನಮ್ಮದು ಕೃಷಿ ಮೇಲೆ ಆಸಕ್ತಿ ಇರುವ ಪಕ್ಷ ಅನ್ನೋ ಮೂಲಕ ಕೃಷಿ ಖಾತೆ ಸಿಕ್ಕರೆ ಒಳ್ಳೆಯದು ಎಂದರು. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದಲೂ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. 3ನೇ ಬಾರಿಗೆ ಪ್ರಧಾನಿಯಾಗುತ್ತಿರುವುದಕ್ಕೆ ಮೋದಿಗೆ ವಿಶ್ವದ ಅನೇಕ ರಾಷ್ಟ್ರದ ನಾಯಕರು ಅಭಿನಂದಿಸುತ್ತಿದ್ದಾರೆ. ನೋಡಿ, ಯಾಕೆ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ತೋರಿಸಿದ್ದೀವಿ, ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅವರನ್ನು ತೋರಿಸಿದ್ದೀವಿ, ಮತ್ತೊಂದು ಕಡೆ ನಿತೀಶ್ ಕುಮಾರ್, ಯಾಕೆ ಇದನ್ನು ತೋರಿಸ್ತಾ ಇದ್ದೀವಿ ಅಂತಂದರೆ, ಈ ಚಂದ್ರಬಾಬು ನಾಯ್ಡು ಅವರ ಬಳಿ 16 ಸೀಟಿದೆ. 16. ನಿತೀಶ್ ಕುಮಾರ್ ಅವರ ಬಳಿ 12 ಸೀಟಿದೆ. ನಿಮ್ಗೆ ಗೊತ್ತಿದೆ, 16 ಸೀಟ್ ಪಡೆದು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ಗೊತ್ತಿದೆ ನಿಮಗೆ. ಹಾಗಂತ ಇಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನರೇಂದ್ರ ಮೋದಿ ಒಬ್ಬರೇ. ಒಂದು ಸೆನಾರಿಯೋ ತೋರಿಸ್ತೀವಿ ನೋಡಿ. ಬಿ ಜೆ ಪಿ ಬಳಿ 240 ಆದ ನಂತರ ಈ LJP 5, JDS 2, ಜನಸೇನಾ 2, ಇತರರು 10 ಎಲ್ಲ ಸೇರಿ 268 ಬರುತ್ತೆ. JDU ಇಲ್ಲಿಲ್ಲ ಅಂತ ಇಟ್ಕೊಳ್ಳಿ. JDU ನಮಗೆ ಬೇಡ ಅಂತ ಅವ್ರು ಲೆಕ್ಕಾಚಾರ ಹಾಕಿದರೆ 14 TDP ಬಳಿ ಇದೆ. JDU ಅನ್ನು ಹೊರಗಿಟ್ಟುಕೊಂಡು ಕೂಡ ಸರ್ಕಾರ ರಚನೆ ಸಾಧ್ಯ ಇದೆ. 284 ಆಗುತ್ತೆ BJP. ಬೇಕಿರೋದೆಷ್ಟು? 272. 12 ಜಾಸ್ತಿ ಇದೆ, ರೈಟ್? JDU ಇಲ್ಲದೆ ಕೂಡ ಆಗತ್ತೆ. ಯಾಕೆ ಅಂತಂದರೆ, ಒಂದು ವೇಳೆ JDU ಪಲ್ಟುರಾಮ್ ಒಂದು ವೇಳೆ ಇಂಡಿ ಮೈತ್ರಿಕೂಟಕ್ಕೆ ಹೋದರೆ ಸಾಧ್ಯತೆ ಇದೆ. ಒಂದು ಲೆಕ್ಕಾಚಾರ, ಒಂದು ಸೆನಾರಿಯೋ, ಸಾಧ್ಯತೆ ಒಂದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಬೇಕಿರೋದು 272. ಆದರೆ 2014 ಮತ್ತು 2019ರಲ್ಲಿ ಇದೇ ಮೋದಿ ಸರ್ಕಾರದ ಜೊತೆ NDA ಮೈತ್ರಿಕೂಟ ಇತ್ತು. ಬೇರೆ ಬೇರೆ ಇದ್ದರು. ಒಂದು 30 ಪಾರ್ಟಿ ಇದೆ. 30 ಪಾರ್ಟಿ ಇದೆ. ನಿಮಗೆ ಅಲ್ಲಿ ಕೇಂದ್ರದಲ್ಲಿ 81 ಮಂತ್ರಿಗಿರಿಗೆ ಅವಕಾಶ ಇದೆ. ಎಷ್ಟು? 81 ಮಂತ್ರಿಗಿರಿಗೆ ಅವಕಾಶ ಇದೆ, ಸ್ಟೇಟ್ ಮಂತ್ರಿ ಎಲ್ಲ ಸೇರಿ. ನರೇಂದ್ರ ಮೋದಿ ಅವರು ಏನು ಮಾಡಿದರು, 2014 ಮತ್ತು 2019ರಲ್ಲಿ BJP ಹೊರತುಪಡಿಸಿ ಬೇರೆ ಯಾರಿಗೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಲಿಲ್ಲ. ಯಾಕಂದರೆ ಅವರು ಇಲ್ಲದೇನೂ ಸರ್ಕಾರ ಮಾಡ್ಬೋದಾಗಿತ್ತು. ಆದರೆ ಸ್ಟೇಟ್ ದರ್ಜೆ ಸ್ಥಾನಮಾನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ, ಬಹುತೇಕರಿಗೆ ಕೊಟ್ಟಿದ್ದಾರೆ, 14 ಮತ್ತು 19. ಆದರೆ ಈ ಬಾರಿ ಹಂಗಾಗಲ್ಲ. ಈ ಬಾರಿ ಪ್ರತಿಯೊಬ್ಬರಿಗೂ ಕೂಡ ಇವರಿಗೆಲ್ಲ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗತ್ತೆ. ಇದರಲ್ಲಿ 268 JDU ಇಲ್ಲದಿದ್ದರೂ ಕೂಡ ನಡೆಯುತ್ತೆ. ಒಂದು ವೇಳೆ JDU ಬೇಕು, TDP ಬೇಡ, ಹಾಗಾದರೆ ಏನಾಗುತ್ತೆ? ಸೆನಾರಿಯೋ ನಂಬರ್ 2.
ಏನಾಗುತ್ತೆ ನೋಡಿ, 268 ಪ್ಲಸ್ 12 280. ಬಹುಮತಕ್ಕೆ ಬೇಕಿರೋದಕ್ಕಿಂತ 8 ಜಾಸ್ತಿ ಇದೆ. ಆಯಿತಾ? ಇನ್ನೊಂದು ಸೆನಾರಿಯೋ ತೋರಿಸ್ತೀನಿ. ಅದೇನು? ಮೂರನೇ ಸೆನಾರಿಯೋ, ಬಿ ಜೆ ಪಿ ಇಲ್ಲ, ಬಿ ಜೆ ಪಿ 268, ಟಿ ಡಿ ಪಿ ಇಲ್ಲ, ಜೆ ಡಿ ಯು ಇಲ್ಲ. ಎಷ್ಟಿರುತ್ತೆ? 268. ಒಂದು ವೇಳೆ ಇವರಿಬ್ಬರು ಕಿರಿಕಿರಿ ಮಾಡುವ ನಡುವೆ, ಕಿರಿಕಿರಿ ಆದರೆ ನಾನು ಹೇಳೋದು, ಉದ್ಧವ್ ಠಾಕ್ರೆ ಅವರನ್ನು 9 ಗೆದ್ದಿದ್ದಾರೆ. ಉದ್ಧವ್ ಠಾಕ್ರೆ ಅವರನ್ನು ಬಿ ಜೆ ಪಿಗೆ ಅಥವಾ ಈ ಒಕ್ಕೂಟಕ್ಕೆ ಮರಳಿಸುವಲ್ಲಿ ಪ್ರಮುಖ ಪಾತ್ರ ಯಾರಾದರೂ ವಹಿಸಿದರೆ, ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ಮತ್ತೆ ಜೊತೆಯಾದರೆ 9 ಕ್ಷೇತ್ರಗಳು ಬರುತ್ತೆ. 268 ಪ್ಲಸ್ 9 ಎಷ್ಟಾಯಿತು? 277. ಬೇಕಿರೋದೆಷ್ಟು? 272. ದ್ಯಾಟ್ಸ್ ಇಟ್. ಓಕೆ. ಇನ್ನೊಂದು ಕಡೆ ಲೋಕಸಭೆ ಚುನಾವಣೆಗೆ ಕೆಲವೇ ದಿನ